ಬದ್ಧವೈರಿ ಪಾಕಿಸ್ತಾನವನ್ನ ಭಾರತ ಬಗ್ಗು ಬಡಿದಿದೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ದುಬೈನಲ್ಲಿ ನಡೆದಂತಹ ಪಂದ್ಯದಲ್ಲಿ ಕಿಂಗ್ ಕೊಹ್ಲಿಯ ಭರ್ಜರಿ ಶತಕದೊಂದಿಗೆ ಇಂಡಿಯಾ ವಿನ್ ಆಗಿರೋದು. ಪಾಕಿಸ್ತಾನದ ವಿರುದ್ಧ ಭಾರತದ ಮತ್ತೊಂದು ಭರ್ಜರಿ ಜಯ. 42.3 ಓವರ್ಗೆ ಮ್ಯಾಚ್ ಅನ್ನು ಮುಗಿಸಿರೋದು. 244 ವಿಕೆಟ್ಗೆ ಪಾಕಿಸ್ತಾನವನ್ನ ಇಂಡಿಯಾ ಬೇಟೆಯಾಡಿದೆ. 241 ಗುರಿ ಬೆನ್ನಟ್ಟು. ಈ ಗುರಿಯನ್ನ 42.3 ಓವರ್ನಲ್ಲಿ ಗುರಿಯನ್ನ ಬೆನ್ನಟ್ಟಿದೆ ಇಂಡಿಯಾ ಟೀಮ್. ಅಭಿಮಾನಿಗಳ ಹರ್ಷೋದ್ಗಾರವನ್ನ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಭಾರತೀಯರ ಪಾಲಿಗೆ ನೆಮ್ಮದಿಯ ರಾತ್ರಿ. ಇಂಡೋ ಪಾಕ್ ವಾರ್ ಬಹಳಷ್ಟು ಎಕ್ಸೈಟಿಂಗ್ ಆದಂತಹ ಕ್ರಿಕೆಟ್ ಮ್ಯಾಚ್. ಚಾಂಪಿಯನ್ಸ್ ಟ್ರೋಫಿ 2025 ಬದ್ಧವೈರಿ ಪಾಕಿಸ್ತಾನವನ್ನ ಬಗ್ಗು ಬಡಿದಿರೋದು ಭಾರತೀಯ ಹುಲಿಗಳು. ಆರಂಭಿಕರಾಗಿ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಕ್ರೀಜಿಗಿಳಿದ್ರು. ಭರ್ಜರಿಯಾಗಿ 20 ರನ್ಗಳನ್ನ ಪೇರಿಸಿದಂತ ರೋಹಿತ್ ಶರ್ಮಾ ಔಟ್ ಆದ ನಂತರದಲ್ಲಿ ಶುಭ್ಮನ್ ಗಿಲ್ 46 ರನ್ ಗಳಿಸಿದ್ರು. ಅದಾದ್ಮೇಲೆ ಜೊತೆಯಾದಂತಹ ಕಿಂಗ್ ಕೊಹ್ಲಿ ವಿರಾಟ್ ಕೊಹ್ಲಿ 111 ಬಾಲ್ಗಳಲ್ಲಿ ಶತಕ, ಭರ್ಜರಿ ಶತಕ. ವಿರಾಟ್ ಕೊಹ್ಲಿಗೆ ಸಾಥ್ ಕೊಟ್ಟಿರೋದು ಶ್ರೇಯಸ್ ಅಯ್ಯರ್. 4ನೇ ವಿಕೆಟ್ಗೆ ಜೊತೆಯಾದಂತಹ ಶ್ರೇಯಸ್ ಅಯ್ಯರ್ 56 ರನ್ ಅಂದ್ರೆ ಅರ್ಧ ಶತಕವನ್ನ ಬಾರಿಸಿದ್ರು. ಪಾಕಿಸ್ತಾನದ ಬೌಲರ್ಗಳನ್ನ ಮನ ಬಂದಂತೆ ಬೆಂಡೆತ್ತಿದ ಭಾರತೀಯ ಬ್ಯಾಟರ್ಸ್ ಗೆಲುವಿನ ನಗೆ ಬೀರಿದ್ದಾರೆ. ಕ್ರಿಕೆಟ್ ಅಭಿಮಾನಿಗಳ ಸಂತೋಷ ನಮ್ಮ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀವಿ, ಯಾವ ರೀತಿಯಾಗಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಅಂತ. ಇನ್ನು ಈ ಮ್ಯಾಚ್ನಲ್ಲಿ 14,000 ರನ್ ಪೂರೈಸಿದಂತಹ 2ನೇ ಭಾರತೀಯ ಆಟಗಾರ ಅನ್ನುವಂತಹ ಮಹತ್ತರವಾದಂತಹ ಮೈಲುಗಲ್ಲು ಸಾಧಿಸಿರೋದು ವಿರಾಟ್ ಕೊಹ್ಲಿ. ಭಾರತದ ಪರ ಅತಿ ಹೆಚ್ಚು ಕ್ಯಾಚ್ ಹಿಡಿದಂತ ದಾಖಲೆ ಮೊಹಮ್ಮದ್ ಅಜರುದ್ದೀನ್ 156. ಆ ದಾಖಲೆಯನ್ನ ಮುರಿದಿದ್ದು ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಪ್ರತಿಯೊಂದು ಮ್ಯಾಚ್ನಲ್ಲೂ ಕೂಡ ಒಂದಲ್ಲ ಒಂದು ದಾಖಲೆಗೆ ಪಾತ್ರರಾಗ್ತಾನೆ ಇರ್ತಾರೆ. ಹಲವು ದಾಖಲೆಗಳು, ಮತ್ತೊಂದು ದಾಖಲೆಯ ಕಿರೀಟ ವಿರಾಟ್ ಕೊಹ್ಲಿಯ ಮುಡಿಗೆ. ಸ್ಕೋರ್ ಕಾರ್ಡ್ ಗಮನಿಸ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ. ಇಂಡೋ ಪಾಕ್ ಕದನದ ಹೈ ವೋಲ್ಟೇಜ್ ಮ್ಯಾಚ್. ಭಾರತದ ಭರ್ಜರಿ ಗೆಲುವು ನೋಡಿ ಹೇಗಿತ್ತಂದ್ರೆ, ಲಾಸ್ಟ್ ಬಾಲ್ನಲ್ಲಿ ವಿರಾಟ್ ಕೊಹ್ಲಿ ಶತಕಕ್ಕೂ ಬೇಕಾದಂತಹ ರನ್, ಭಾರತದ ಗೆಲುವಿಗೆ ಬೇಕಾದಂತಹ ರನ್ ಒಂದೇ ಇದ್ದಾಗ 4 ಬಾರಿಸೋ ಮೂಲಕ ವಿರಾಟ್ ಕೊಹ್ಲಿ ಶತಕ ಸಾಧಿಸಿದ್ರು. ಜೊತೆಗೆ ಭಾರತವನ್ನ ಗೆಲುವಿನ ದಡ ಸೇರಿಸಿದ್ರು. 2 ಖುಷಿ ಒಂದೇ ಬಾರಿಗೆ. ಕ್ರಿಕೆಟ್ ಅಭಿಮಾನಿಗಳ ಸಂತೋಷ, ಹರ್ಷೋದ್ಗಾರ. ಯಾಕಂದ್ರೆ ಹೇಳಿ ಕೇಳಿ ಗೆದ್ದಿದ್ದು ಪಾಕ್ ಮೇಲೆ, ಬದ್ಧವೈರಿ ಪಾಕ್ ಮೇಲೆ. ಹಾಗಾಗಿ ಅದರ ಒಂದು ಸಂತೋಷದ ಇಮ್ಮಡಿ ಹೆಚ್ಚಾಗಿರುತ್ತೆ. ದುಬೈನಲ್ಲಿ ನಡೀತಾ ಇದ್ದಂತ ಇಂಡೋ ಪಾಕ್ ವಾರ್ ಇದು. 2025 ಚಾಂಪಿಯನ್ಸ್ ಟ್ರೋಫಿಯ ಆತಿಥ್ಯವನ್ನ ವಹಿಸಿಕೊಂಡಿದ್ದು ಪಾಕಿಸ್ತಾನ. ಈ ಬಾರಿ ಎಲ್ಲ ಮ್ಯಾಚ್ಗಳು ಪಾಕಿಸ್ತಾನದಲ್ಲಿ ನಡೀತಾ ಇದೆ. ಭಾರತದ ಪಾಲಿಗೆ 2ನೇ ಮ್ಯಾಚ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ. ಆರಂಭಿಕದಲ್ಲಿ ಬಾಂಗ್ಲಾದೇಶದ ವಿರುದ್ಧ ಭರ್ಜರಿ ಜಯ ಸಾಧಿಸಿತ್ತು. ಅದಾದ ಮೇಲೆ 2ನೇ ಪಂದ್ಯ ಪಾಕಿಸ್ತಾನ, ಅಲ್ಲೂ ಕೂಡ ಮತ್ತೊಂದು ಭರ್ಜರಿ ವಿಜಯ. ಈಗ 4 ಪಾಯಿಂಟ್ಸ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತಕ್ಕೆ. ಈ ಮೂಲಕವಾಗಿ ಸೆಮಿಫೈನಲ್ಗೆ ಪ್ರವೇಶ ಮಾಡಿದೆ. ಭಾರತ ಸೆಮಿಫೈನಲ್ಗೆ ಪ್ರವೇಶ ಮಾಡ್ತು ಪಾಕಿಸ್ತಾನವನ್ನ ಸೋಲಿಸಿ. ಈ ಮೂಲಕ ಪಾಕಿಸ್ತಾನ ಇಂಡಿಯಾದ ವಿರುದ್ಧ ಸೋತು ಟೂರ್ನಿಯಿಂದ ಹೊರಬಿದ್ದಿದೆ. ಕ್ರಿಕೆಟ್ ಅಭಿಮಾನಿಗಳಿಗೆ ನೆಮ್ಮದಿಯ ರಾತ್ರಿ ಅಂತ ನಾನು ಆರಂಭದಲ್ಲಿನೇ ಹೇಳಿದೆ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಮ್ಯಾಚ್ ಅನ್ನ ನೋಡ್ತಾ ಇದ್ರೆ ನೀವು ಕೂಡ ನಿಮ್ಮ ಸಂತೋಷವನ್ನ ನಮ್ಮ ಜೊತೆ ಹಂಚಿಕೊಳ್ಳಬಹುದು. ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ಮಾತನಾಡಿ ಯಾವ ರೀತಿಯಾಗಿ ಹರ್ಷ ವ್ಯಕ್ತವಾಗ್ತಾ ಇದೆ, ಸಂತೋಷ ವ್ಯಕ್ತವಾಗ್ತಾ ಇದೆ ಅಂತ ನಮ್ಮ ಜೊತೆ ಮಾತನಾಡಬಹುದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರೋದನ್ನ ಟೈಪ್ ಮಾಡಿ ಕಾಲ್ ಮಾಡಿ. ನಮ್ಮ ಜೊತೆ ಮಾತನಾಡೋದಕ್ಕೆ ಈಗ ಶಿವನಗೌಡ ಇದ್ದಾರೆ. ಸರ್ ನಮಸ್ಕಾರ. ಕರೆ ಕಟ್ ಆಗಿದೆ.
ಅಭಿಮಾನಿಗಳ ಹರ್ಷವನ್ನ ನೋಡ್ತಾ ಇದೀವಿ ನಾವು ಭಾರತದಾದ್ಯಂತ ಎಲ್ಲ ಕಡೆ ಹರ್ಷ ಮುಗಿಲು ಮುಟ್ಟಿರೋದು, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಈ ವಿನ್ ಆದಂತ ಸಂಭ್ರಮವನ್ನ ಯಾವ ರೀತಿಯಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ, ಆಚರಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀವಿ. ಅದರ ಒಂದು ಝಲಕ್ ಮಾತ್ರ ಇದು. ಪಾಕಿಸ್ತಾನದ ವಿರುದ್ಧ ಭರ್ಜರಿ ಜಯ, ಜೊತೆಗೆ ಕಿಂಗ್ ಕೊಹ್ಲಿಯ ಮತ್ತೊಂದು ಶತಕ. ಇತ್ತೀಚಿನ ದಿನಗಳಲ್ಲಿ ಸಪ್ಪೆ ಆಗಿದ್ದಂಥ ವಿರಾಟ್ ಕೊಹ್ಲಿಯ ಬ್ಯಾಟ್ ಇವತ್ತು ರನ್ ಮಳೆಯನ್ನೇ ಹರಿಸಿದ್ದು ದುಬೈ ಪಿಚ್ನಲ್ಲಿ. ಇದೇ ಒಂದು ಪಿಚ್ನಲ್ಲಿ ಕಳೆದ ವರ್ಲ್ಡ್ ಕಪ್ನಲ್ಲಿ ಯಾವ ರೀತಿಯಾಗಿ 82 ರನ್ ಹೊಡೆದಿದ್ದು ವಿರಾಟ್ ಕೊಹ್ಲಿ, ಈಗ ಮತ್ತೊಂದು ಭರ್ಜರಿ ಶತಕ ದಾಖಲಿಸಿರೋದು. ಬೆಂಗಳೂರಿನ ಹೇಮಂತ್ ಕರೆಯಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಎಸ್ ಪ್ರೇಮಾ ಅವರಿದ್ದಾರೆ, ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್ ಹೆಂಗ್ ಅನಿಸ್ತಾ ಇದೆ ವಿರಾಟ್ ಕೊಹ್ಲಿ ಶತಕ ಒಂದ್ ಕಡೆ, ಪಾಕಿಸ್ತಾನದ ವಿರುದ್ಧ ಗೆದ್ದಿದ್ದು ಭಾರತ? ಸರ್ ಹಬ್ಬ ನಮ್ಗೆ ದೀಪಾವಳಿ ಹಬ್ಬ ಆಗೈತೆ. ಓಕೆ, ತುಂಬಾ ಖುಷಿ ಆಯ್ತು. ಕೊಹ್ಲಿ ಅವರು ಸೆಂಚುರಿ, ಭಾರತ ಗೆದ್ದಿರೋದು ತುಂಬಾ ಖುಷಿ ಆಯ್ತು ನಮ್ಗೆ. ಓಕೆ, ಹೇಗ್ ಸೆಲೆಬ್ರೇಟ್ ಮಾಡ್ತಿದ್ರಿ ಮನೇಲಿ? ಸಿಕ್ಕಾಪಟ್ಟೆ ಸರ್, ಪಟಾಕಿ ಹೊಡಿತೀವಿ, ಹಬ್ಬದೂಟ, ಪಾಯಸ ಎಲ್ಲ ಮಾಡ್ಕೊಂಡು ತಿಂತಾ ಇದೀವಿ ಸರ್. ಯಾರು ಇಷ್ಟ ನಿಮ್ಗೆ ಕ್ರಿಕೆಟ್ ಅಲ್ಲಿ? ಸರ್ ವಿರಾಟ್ ಕೊಹ್ಲಿ. ನಿಮ್ ಪ್ಲೇಯರ್ ಇವತ್ತು ಸೆಂಚುರಿ ಹೊಡೆದಿದ್ದು? ಹೌದು ಸರ್, ಸೂಪರ್. ನಮ್ಗಂತೂ ತುಂಬಾ ಇಷ್ಟ ಆಯ್ತು ಆಟ. ಹಾ, ಸೂಪರ್ ಅನ್ನಿಸ್ತು ಸರ್, ನಮ್ಗೆ ಎಂಜಾಯ್ ಆಗ್ಬಿಟ್ಟೈತೆ. ಓಕೆ, ನಮ್ಗಂತೂ ಇಂಡಿಯಾ ಗೆದ್ದಿರೋದೇ ಪಾಕಿಸ್ತಾನ ಮನ್ಸವ್ರಲ್ಲ ಸರ್, ತುಂಬಾ ಖುಷಿ ಆಗೈತೆ. ಅದು ಪಾಕಿಸ್ತಾನ ಮೇಲೆ ಹೊಡೆದಿದ್ದು ತುಂಬಾ ಇನ್ನೂ ಜಾಸ್ತಿ ಖುಷಿ. ಹೌದು ಸರ್. ಅಲ್ಲ ವಿರಾಟ್ ಕೊಹ್ಲಿ ಒಂದು ಕೋಟಿ ದುಡ್ಡು ಸಿಕ್ಕಂಗಾಯ್ತು ನಮ್ ಇಂಡಿಯಾ ಗೆದ್ದಿರೋದು. ಓಕೆ ಓಕೆ. ಅಲ್ಲ ವಿರಾಟ್ ಕೊಹ್ಲಿ, ನಿಮ್ಮ ನೆಚ್ಚಿನ ಆಟಗಾರ, ಅದು ಪಾಕಿಸ್ತಾನದ ಮೇಲೆ ಇವತ್ತೊಂದು ಸೆಂಚುರಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಾ? ಸರ್ ಗ್ಯಾರಂಟಿ ಮಾಡಿದ್ವಿ, ಅವ್ರು ಗೆಲ್ತಾರೆ ಅನ್ನೋ ಕಾನ್ಫಿಡೆಂಟ್ ಇತ್ತು ನಮ್ಗೆ. ಓಕೆ, ಅವ್ರು 100% ಮಾಡ್ತಾರೆ ಅನ್ನೋದು ನಮ್ಗೆ ತುಂಬಾ ಕಾನ್ಫಿಡೆನ್ಸ್ ಇತ್ತು ಸರ್, ಹಂಗೆ ಗೆದ್ದಿದ್ದಾರೆ ಅವರು. ಓಕೆ ಓಕೆ. ಈಗ ನೆಕ್ಸ್ಟ್ ಮ್ಯಾಚ್ಗಳಿದೆ, ಏನ್ ಹೇಳ್ತೀರಿ? ಸರ್ ಎಲ್ಲಾದ್ರಲ್ಲೂ ಗೆದ್ದು ಬರ್ಲಿ, ನಮ್ ಕಡೆಯಿಂದ ಆಲ್ ದ ಬೆಸ್ಟ್. ಎಸ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಇದು ಅಭಿಮಾನಿಗಳ ಹರ್ಷ ವ್ಯಕ್ತಪಡಿಸ್ತಾ ಇರುವಂಥದ್ದು, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಅವರ ಖುಷಿಗೆ ಮಾತೆ ಹೊರಗೆ ಬರ್ತಾ ಇರಲಿಲ್ಲ, ನಗ್ತಾನೆ ಮಾತನಾಡ್ತಾ ಇದ್ರು. ಅಂದ್ರೆ ನೆಚ್ಚಿನ ಆಟಗಾರನ ಶತಕ ಜೊತೆಗೆ ಭಾರತದ ವಿನ್ನಿಂಗ್ ಎರಡನ್ನೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ.